ಬಿಬಿಎಂಪಿ ಇತಿಹಾಸದ ಪುಟ ಸೇರ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ಬಂತು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಡಿಯಲ್ಲಿ ಬೆಂಗಳೂರು ನಿಜಕ್ಕೂ ಗ್ರೇಟರ್ ಆಗಿದೆಯಾ ಅಂದರೆ ಅಭಿವೃದ್ಧಿ ಅಂತೂ ಆಗಿಲ್ಲ. ಅಟ್ಲೀಸ್ಟ್ ನಾಮಫಲಕ ಚೇಂಜ್ ಮಾಡಿದ್ದೀರಾ ಅಂದರೆ ಅದೂ ಇಲ್ಲ. ಇನ್ನೂ ಕೂಡ ಸಾಕಷ್ಟು ಅಧಿಕಾರಿಗಳ ಈ ಕಾರಲ್ಲಿ ಬಿಬಿಎಂಪಿ ಅಂತಲೇ ಇದೆ. ಈಗ ಬಿಬಿಎಂಪಿ ಕಚೇರಿಯಲ್ಲಿ ಇನ್ನೂ ನಾಮಫಲಕ ಚೇಂಜ್ ಆಗಿಲ್ಲ, ಹೆಸರಿಗಷ್ಟೇ ಈಗ ಬಿಬಿಎಂಪಿ ಹೆಸರು ಬದಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. GBAಯಲ್ಲೇ ಸಾಲು ಸಾಲು ಗೊಂದಲಗಳಿದ್ದಾವೆ. ಅವರೇ ಈಗ ಸಮಸ್ಯೆಗಳ ಒಂದು ದೊಡ್ಡ ಆಗ್ರಹ ಆಗಿಬಿಟ್ಟಿದ್ದಾರೆ. ಇನ್ನು ರಾಜ್ಯದ ಜನರ ಸಮಸ್ಯೆ, ಬೆಂಗಳೂರಿನ ಜನರ ಸಮಸ್ಯೆ ಎಲ್ಲಿ ಬಗೆಹರಿಸ್ತಾರೆ ಇವರು? ಸಾಕಷ್ಟು ನೋಡಿ, ಈಗ ಕಚೇರಿಗಳಲ್ಲಿ ನಾಮಫಲಕಗಳು ಸಹಜವಾಗಿ ಈಗ ಅದರ ಹೆಸರು ಬದಲಾವಣೆ ಆದಾಗ ಆ ನಾಮಫಲಕಗಳು ಬದಲಾವಣೆ ಆಗಬೇಕಲ್ವಾ? ನೋಡಿ, ಸೂಚನಾ ಫಲಕ ಗಮನಿಸ್ತಾ ಇದ್ದೀರಾ, ನೋಡಿ ಅಧಿಕಾರಿಗಳ ಕಾರ್ ಗಮನಿಸ್ತಾ ಇದ್ದೀರಾ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತಿಹಾಸದ ಪುಟ ಸೇರಿ ಎಷ್ಟೋ ದಿನಗಳಾಗಿದೆ. ಆದರೆ ಈ ಹೆಸರು ಬದಲಾವಣೆ ಯಾವಾಗ? ನೀವು ಇವೆಲ್ಲವೂ ಕೂಡ ಸೂಕ್ಷ್ಮ ವಿಚಾರಗಳು, ಜನ ಗಮನಿಸ್ತಾ ಇರ್ತಾರೆ. ಅಧಿಕಾರಿಗಳು ನಿದ್ದೆಗುಂಗಲಿದ್ದಾರೆ, ಅಧಿಕಾರಿಗಳು ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ ಅನ್ನಲಿಕ್ಕೆ ಇವೆಲ್ಲವೂ ಸಾಕ್ಷೀಕರಿಸ್ತಾ ಇದೆ. ಯಾಕಂದರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಂದಿದೆ ಅಂದಮೇಲೆ ಆ ನಾಮಫಲಕಗಳು ಕಾಣಿಸ್ಬೇಕಲ್ವಾ? ಅದು ಸೂಚನಾ ಫಲಕಗಳಿರ್ಬೋದು ಅಥವಾ ಅಧಿಕಾರಿಗಳ ಕಾರಿನ ಒಂದು ನಾಮಫಲಕ ಇರ್ಬೋದು, ಎಲ್ಲವೂ ಕೂಡ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಡಿಯಲ್ಲೇ ನಾಮಫಲಕಗಳಿದ್ರೆ ಮತ್ತು GBA ಯಾಕೆ ಮಾಡಿದ್ರಿ? ಇದೇ ಇತ್ತೀಚೆಗೆ ರಾಮನಗರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ರಿ. ಆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಾಮಫಲಕಗಳು ಚೇಂಜ್ ಆಯಿತು ಇಮಿಡಿಯೇಟ್ಲಿ. ನೀವು ರಾಮನಗರಕ್ಕೆ ಹೋದರೆ ಗೊತ್ತಾಗ್ತದೆ, ರಾಮನಗರದ ಅನೇಕ ಈ ಸರ್ಕಾರಿ ಕಚೇರಿಗಳು, ಈ ಕಂದಾಯ ಕಚೇರಿ ಇರ್ಬೋದು, ಬೇರೆ ಬೇರೆ ಕಚೇರಿಗಳನ್ನು ನೀವು ಗಮನಿಸಿದಾಗ ಅಲ್ಲಿ ನಾಮಫಲಕ ಚೇಂಜ್ ಆಗಿದೆ. ಆದರೆ ಬೆಂಗಳೂರಿನಲ್ಲಿ ಈ GBA ಕಚೇರಿಯಲ್ಲಿ ನಾಮಫಲಕ ಚೇಂಜ್ ಆಗಿಲ್ಲ ಅಂದರೆ ನಿಮ್ಮ ಈ ನಾಮಫಲಕದಲ್ಲೇ ನೀವು ಎಡುತ್ತಾ ಇದ್ದೀರಂದರೆ ಇನ್ನು ರಾಜ್ಯದ ಜನರಿಗೆ, ಈ ಬೆಂಗಳೂರಿನ ನಿವಾಸಿಗಳಿಗೆ ಏನು ಸಂದೇಶ ಕೊಟ್ಟಿದ್ದೀರಾ? ಏನು ಅಭಿವೃದ್ಧಿ ಮಾಡ್ತೀರಾ? ನಿಜಕ್ಕೂ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಬೆಂಗಳೂರು ಗ್ರೇಟರ್ ಆಗ್ತಾ ಇದೆಯಾ? ಅಭಿವೃದ್ಧಿ ಆಗ್ತಾ ಇದೆಯಾ? ಎಷ್ಟು ಗುಂಡಿ ಮುಚ್ಚಿದ್ದೀರಾ ನೀವು? ಎಷ್ಟು ರಸ್ತೆ ಅಭಿವೃದ್ಧಿ ಮಾಡಿದ್ದೀರಾ ನೀವು? ಎಷ್ಟು ವೈಟ್ ಟಾಪಿಂಗ್ ಹಾಕಿದ್ದೀರಾ ನೀವು? ಎಲ್ಲವನ್ನೂ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳಿದು. ಈ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ನೀವು ಎಡುತ್ತಾ ಇದ್ದೀರಾ, ನೀವು ಇನ್ನೂ ಸಮಸ್ಯೆಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋಕ್ಕೆ ಇವೆಲ್ಲವೂ ಈಗ ಸಾಕ್ಷೀಕರಿಸ್ತಾ ಇದೆ. ಇನ್ನಾದರೂ ಕೂಡ ಈ ಸುದ್ದಿ ನೋಡಿದ ಮೇಲಾದರೂ ಕೂಡ ದಯಮಾಡಿ ಈ ಸೂಚನಾ ಫಲಕಗಳಲ್ಲಿ ಇದ್ದಂತಹ ನಾಮಫಲಕದಲ್ಲಿ ಇದ್ದಂತಹ ಹೆಸರುಗಳನ್ನು ಚೇಂಜ್ ಮಾಡಿ. ಇನ್ನೂ ನೀವು BBMP ಗುಂಗಲ್ಲೇ ಇದ್ದೀರಾ. ನೋಡಿ, ಈ ಥರ ಎಲ್ಲ ಈ ಬೋರ್ಡ್ಗಳಲ್ಲಿ ಅದೇ ಹಳೆಯ ಹೆಸರುಗಳಿದ್ದಾಗ ನೀವು ಯಾವಾಗ ಇನ್ನು ಅಪ್ಡೇಟ್ ಆಗೋದು ಯಾವಾಗ? ನೀವೀಗ GBA ಅಸ್ತಿತ್ವದಲ್ಲಿದ್ದ ಮೇಲೆ ಅಲ್ಲೂ ಕೂಡ GBA ಅಂತಲೇ ಬರಬೇಕಲ್ವಾ? ನೋಡಿ, ಆ ಸೂಚನಾ ಫಲಕ ಗಮನಿಸ್ತಾ ಇದ್ದೀರಾ, ಆಯುಕ್ತರ ಆಪ್ತ ಕಾರ್ಯಾಲಯ, ಅಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಅಲ್ಲಿ ಕಾಣಿಸ್ತಾ ಇದೆ, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇವಾಗ ಅಸ್ತಿತ್ವಕ್ಕೆ ಬಂದಿದೆ. ನೀವೇ ಇವಾಗ ಅದನ್ನು ಅಸ್ತಿತ್ವಕ್ಕೆ ತಂದು ನಿಮ್ಮ ನಾಮಫಲಕಗಳಲ್ಲೆಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿದ್ರೆ ಇವೆಲ್ಲವೂ ಕೂಡ ರಾಜ್ಯದ ಜನ ಗಮನಿಸ್ತಾರೆ, ಬೆಂಗಳೂರಿನ ಜನ ಗಮನಿಸ್ತಾರೆ, ಸ್ಪೆಷಲಿ ವಿಪಕ್ಷದವ್ರು ಗಮನಿಸ್ತಾರೆ. ಹಾಗಾಗಿ ಅಧಿಕಾರಿಗಳು ನಿದ್ದೆಗೂಂಗಲ್ಲಿರ್ತೀರ 100%. ಸ್ವಲ್ಪ ಆಚೆ ಬನ್ನಿ, ಬಂದುಬಿಟ್ಟು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಸೂಚನಾ ಫಲಕದಲ್ಲಿ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಇದನ್ನು ದಯಮಾಡಿ ಚೇಂಜ್ ಮಾಡಿ. ಸೂಚನಾ ಫಲಕ 1 ಆಯುಕ್ತರ ಆಪ್ತ ಕಾರ್ಯಾಲಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಿದೆ. ಅಧಿಕಾರಿಗಳಿಗೆ ಮರ್ತೋಗ್ಬಿಟ್ಟದೋ ಏನೋ ಗೊತ್ತಿಲ್ಲ, GBA ಅಸ್ತಿತ್ವಕ್ಕೆ ಬಂದಿದ್ದು. ಇನ್ನೂ ಕೂಡ BBMPಯಲ್ಲೇ ಇದ್ದಾರಂತ ಅಂದ್ಕೊಂಡ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಕೆಲಸ ಕಾರ್ಯದಲ್ಲೂ ಅಂತೂ ನಿಮ್ಮದು ಏನು ಮಾಡ್ತೀರಾ, ನೀವು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೀರಾ ಅಂತ ರಾಜ್ಯದ ಜನ ಗಮನಿಸಿದ್ದಾರೆ, ಬೆಂಗಳೂರಿನ ಜನ ಗಮನಿಸಿದ್ದಾರೆ, ಸ್ಪೆಷಲಿ ಹೈಕೋರ್ಟ್ ಗಮನಿಸಿದೆ. ಹೈಕೋರ್ಟ್ ಚೀಮಾರಿ ಹಾಕೋವರೆಗೂ ಕೂಡ ಈ ಹಿಂದೆ BBMP ಇದ್ದಾಗಲೂ ನೀವೇನು ಕೆಲಸ ಮಾಡಿಲ್ಲ, ಬರೀ ಸಬೂಬ್ಗಳು, ರೆಡಿಮೇಡ್ ಆನ್ಸರ್ಗಳನ್ನು ಕೊಡ್ಕೊಂಡು ಬಂದಿದ್ದೀರಾ. ಈಗಲೂ ಕೂಡ ಅದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಇನ್ನಾದರೂ ಕೂಡ ಎಚ್ಚೆತ್ಕೊಳ್ಳಿ. ದಯಮಾಡಿ ಮಹೇಶ್ವರ್ ರಾವ್, ಈ GBA ಆಯುಕ್ತರು ಮಹೇಶ್ವರ್ ರಾವ್, ದಯಮಾಡಿ ಗಮನಿಸಿ, ಇಂಥ ವಿಚಾರಗಳನ್ನೆಲ್ಲ ಗಮನಿಸಿಬಿಟ್ಟು ತಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾಮಫಲಕವನ್ನು ಇಮ್ಮಿಡಿಯೇಟಾಗಿ ಚೇಂಜ್ ಮಾಡೋಕ್ಕೆ ದಯಮಾಡಿ ಅವರಿಗೊಂದು ಸ್ವಲ್ಪ ಸೂಚನೆಗಳನ್ನು ಕೊಡಿ. ಸೂಚನಾ ಫಲಕದಲ್ಲಿ ಇರುವಂತಹ ನಾಮಫಲಕವನ್ನು ಚೇಂಜ್ ಮಾಡಲಿಕ್ಕೆ